ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮದ ಒಂದು ಧರ್ಮ ವೇದಿಕೆ ಮೇಲೆ ಕಲಿಯುಗದ ಕೃಷ್ಣ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಭಕ್ತರ ಪಾಲಿನ ಕಾಮಧೇನು ಆದಂತಹ ನಮ್ಮ ಪರಮ ಪೂಜ್ಯರಾದಂತಹ ಬಂಡಿಗಿನಿಯ ಪೂಜ್ಯರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಗುರು ಹಿರಿಯರನ್ನ, ಮುಖಂಡರನ್ನ ಎಲ್ಲರಿಗೂ ಕೂಡ ನನ್ನ ಆತ್ಮೀಯ ನಮಸ್ಕಾರಗಳನ್ನ ಹೇಳಕ್ ಬಯಸ್ತೇನೆ. ಅದರ ಜೊತೆಗೆ ನಮ್ಮ ತಾಯಂದಿರಾಗಿರ್ಬೋದು, ಹಿರಿಯರಾಗಿರ್ಬೋದು, ಸಹೋದರ ಬಂಧುಗಳಾಗಿರ್ಬೋದು, ತಮ್ಮೆಲ್ಲರಿಗೂ ಕೂಡ ನನ್ನ ಆತ್ಮೀಯ ನಮಸ್ಕಾರಗಳನ್ನ ಹೇಳಕ್ ಬಯಸ್ತೇನೆ. ಇವತ್ತಿನ ದಿವಸ ಯಾಕಂತಂದ್ರೆ ನಾವು ಸಾಕಷ್ಟು ಅಪ್ಪಾಜಿಯವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಎಲ್ಲಿ ಹೋದ್ರು ಕೂಡ ಹೆಂಗಂದ್ರೆ ಕಮ್ಮಿ ಜನ ಇರೋದು ಎಲ್ಲಿ ನೋಡಿಲ್ಲ ಇನ್ನತನ ನಾವು. ಅಪ್ಪಾಜಿ ಒಂದು ಸಣ್ಣ ಕಾರ್ಯಕ್ರಮ ಇದ್ರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಇರ್ತಾರ. ತಮ್ಮ ಒಂದು ಪ್ರೀತಿ ಆಗಿರ್ಬೋದು, ತಮ್ಮ ಒಂದು ಅಪ್ಪರ ಮೇಲೆ ಇಟ್ಟಂತ ವಿಶ್ವಾಸ ಆಗಿರ್ಬೋದು, ತಾವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಅವರ ದರ್ಶನಕ್ಕೆ ತಾವೆಲ್ಲ ಬಂದಿದ್ದೀರಿ. ಇಂಥ ಒಂದು ಗುರುಗಳನ್ನ ನಾವೆಲ್ಲರೂ ಕೂಡ ಪಡ್ಕೋಬೇಕಂದ್ರೆ ನಾವೆಲ್ಲರೂ ಕೂಡ ಯಾವುದೋ ಪೂರ್ವ ಜನ್ಮದ ಒಂದು ಪುಣ್ಯ ಆಗಿರ್ಬೋದು. ಯಾಕ ಅಪ್ಪಾಜಿಯವರು ಬರೇ ದಾಸೋಹ ಅಷ್ಟೇ ಅಲ್ಲ, ಬಡ ಮಕ್ಕಳಿಗೆ ವಿದ್ಯಾದಾನವಾಗಿರ್ಬೋದು, ಭಕ್ತರಿಗೆ ಬರೇ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡೋದು ಅಷ್ಟೇ ಅಲ್ಲದೆ ತಮ್ಮ ಬದುಕಲ್ಲಿ ಸಾತ್ವಿಕ ಒಂದು ಬದುಕನ್ನ ಅವ್ರು ಹೇಗೆ ಬದುಕಬೇಕು, ತಮ್ಮಲ್ಲಿರುವಂತ ಕೆಟ್ಟ ವಿಚಾರಗಳನ್ನ ಹೆಂಗ ಅವ್ರು ದೂರ ಇಟ್ಕೋಬೇಕನ್ನುವಂತ ಒಂದು ಮಾರ್ಗದರ್ಶನ ಇವತ್ತಿನ ಕಾಲದಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಆ ಒಂದು ಮಹಾಭಾರತದ ಯುದ್ಧ ಒಳಗೆ ಹೆಂಗೆ ಶ್ರೀಕೃಷ್ಣ ಇದ್ದವ ಅರ್ಜುನಿಗೆ ಏನು ಮಾರ್ಗದರ್ಶನ ಮಾಡ್ತಿದ್ದ, ಹಾಗ ಇವತ್ತಿನ ಈ ಕಲಿಯುಗದಲ್ಲಿ ಈ ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದಾರಂತ ಹೇಳಕ್ ಬಯಸ್ತೇನೆ ಬಂಧುಗಳೇ. ತಾವೆಲ್ಲರೂ ಯಾಕಂತಂದ್ರೆ ಒಂದು ಅಪ್ಪಾಜಿಯವರ ಮಾರ್ಗದರ್ಶನ ಆಗಿರ್ಬೋದು, ಅಪ್ಪಾಜಿಯವರ ಒಂದು ಏನ್ ಅವ್ರ ದಾಸೋಹ ಸೇವೆಗಳನ್ನ ಮಾಡ್ತಾರ, ತಾವೆಲ್ಲರೂ ಕೂಡ ಭಕ್ತರು ಅವ್ರ ಜೊತೆಗೆ ಶಕ್ತಿಯುತವಾಗಿ, ಯಾಕಂದ್ರೆ ಸಾಕಷ್ಟು ಒಂದು ತೀರ್ಥಕ್ಷೇತ್ರಗಳಲ್ಲಿ ಪಂಡರ್ಪುರ್ ಆಗಿರ್ಬೋದು, ಹಲವಾರು ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಸಾಕಷ್ಟು ರಾಜ್ಯಗಳಲ್ಲಿ ತಾವೆಲ್ಲರೂ ಅಪ್ಪಾಜಿಯ ಜೊತೆಗೆ ಸೇರಿಕೊಂಡು ಒಂದು ದಾಸೋಹದ ಒಂದು ಏನು ಪುಣ್ಯದ ಕೆಲಸ ತಾವೆಲ್ಲ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ಭಕ್ತ ಸಮೂಹಕ್ಕೆ ನಾನು ಅಭಿನಂದನೆಗಳನ್ನ ಹೇಳಕ್ ಬಯಸ್ತೇನೆ. ಯಾಕಂತಂದ್ರೆ ತಮ್ಮ ಎಲ್ಲರ ಒಂದು ಶ್ರಮದಿಂದ, ಅಪ್ಪಾಜಿಯವರ ಒಂದು ಮಾರ್ಗದರ್ಶನದಿಂದ ಇವತ್ತು ನಮ್ಮ ಕರ್ನಾಟಕದ ಹೆಸರು ಇಡೀ ದೇಶಾದ್ಯಂತ ಪ್ರಸಿದ್ಧವಾಗಿದೆ. ಯಾಕಂದ್ರೆ ದಾಸೋಹದ ತಾವು ಒಂದೇನು ಪುಣ್ಯದ ಕೆಲಸವನ್ನ ತಾವು ಮಾಡ್ತೀರಿ, ಅದು ಒಂದು ಒಳ್ಳೆಯ ಕೆಲಸ ಬಂಧುಗಳೇ. ತಾವೆಲ್ಲರೂ ಯಾಕಂದ್ರೆ ಪೂಜ್ಯರ ಸಾಕಷ್ಟು ಒಂದು ಆಶೀರ್ವಾದ, ಯಾಕಂತಂದ್ರೆ ಪೂಜ್ಯರ ಒಂದು ಬಂಡಿಗಿನಿ ಮಠಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಈ ಒಂದು ನಿಕಟದ ಸಂಬಂಧ ಇಲ್ಲ. ಬಹಳ ದಿವಸದಿಂದ ನಮ್ಮ ಅಜ್ಜರ ಮುತ್ತಜ್ಜರ ಕಾಲದಿಂದನೂ ಕೂಡ ಈ ಒಂದು ಮಠಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಇರುವಂತ ಒಂದು ಸಂಬಂಧ ಬಹಳ ಒಂದು ದೊಡ್ಡ ಸಂಬಂಧ. ಒಂದು ತಂದೆ ಮತ್ತು ಮಗನ ಸಂಬಂಧ ಹೆಂಗಿರುತ್ತೆ ಹಾಗೆ ಒಂದು ಬಂಡಿಗಿನಿಯ ಮಠದ ಹಾಗೂ ನಮ್ಮ ಕುಟುಂಬದ ಸಂಬಂಧ ಇದೆ. ತಮ್ಮ ಆಶೀರ್ವಾದ, ಯಾಕಂತಂದ್ರೆ ಸಾಕಷ್ಟು ವಿರೋಧಿಗಳು ಸಾಕಷ್ಟೇನೋ ಮಾತಾಡ್ತಿದ್ರು. ಈ ಬಾರಿಗೆ ಅಪ್ಪಾಜಿ ಅವ್ರ ಏನ್ ಶಕ್ತಿ ಕೊಟ್ರು ಎಲ್ಲಾರು ಗಪ್ಪ ಆಗ್ಬಿಟ್ರು. ಅಂತ ಒಂದು ಶಕ್ತಿ, ಅಂತ ಒಂದು ಶಕ್ತಿ ನಮ್ಮ ಜೊತೆಗಿದೆ ಅಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಸಂಗತಿ. ಮತ್ತು ನಾವೆಲ್ಲರೂ ಯಾಕಂದ್ರೆ ಭಕ್ತಿಯಿಂದ ನಡ್ಕೊಂಡಾಗ ಆ ಭಗವಂತ ಯಾವತ್ತು, ಯಾಕಂದ್ರೆ ಸಾಕಷ್ಟು ನಾವು ನೋಡ್ತೀವಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೋದಾಗ ಸಾಕಷ್ಟು, ಯಾಕಂದ್ರೆ ಗುಡಿಗಳಿಗೆ ಹೋಗಿರ್ತೇವೆ, ಎಲ್ಲ ಹೋಗಿರ್ತೇವೆ. ಕೆಲವೊಬ್ರು ಹೆಂಗಿರ್ತಾರಂದ್ರ ನಾವು ಭಕ್ತಿ ಮಾಡತ್ತೀವ್ರಿ ನಮಗ್ ಫಲಾನ ಸಿಗುವಾತಂತಾರ. ನಾವು ಭಕ್ತಿ ಮಾಡತ್ತೇವಿ ನಮ್ಗೆ ಫಲ ಸಿಗುವಾತಂತಾರ. ಅದಕ್ಕೆ ನಾವೊಂದು ಹೇಳಕ್ ಬಯಸ್ತೇನೆ, ತಾವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರೆ ಫಲ ಲೇಟಾಗಿ ಸಿಗ್ಬೋದು, ಅದ ಪ್ರೊಸೆಸ್ ನಡೀತಿರ್ತದೆ. ನೀವು ಜಿಮ್ ಹೋಗ್ತಿರ್ತಾರ, ಈಗ ನಮ್ಮ ಹುಡುಗರಿಗೆ ಗೊತ್ತಾಗತ್ತೆ, ಯುವಕರು ಇರ್ತಾರ, ತಾವು ಜಿಮ್ಗೆ ಹೋಗ್ತೀರಿ, ಒಂದೇ ದಿವ್ಸನ ನೀವು ಬಿಡ್ರ ಆಗ್ಲಿಕ್ಕೂ ತಮ್ಮ ಶರೀರ ತಯಾರಾಗ್ತಿರತ್ತೆ. ಹಂಗ ಭಕ್ತಿನೂ ಕೂಡ ತಾವು ಒಂದೇ ದಿವ್ಸನ ಫಲ ಸಿಗ್ಲಿಕ್ಕೂ ಆ ಹಿಂದ್ ಫಲ ತಯಾರಾಗ್ತಿರ್ತೈತಿ. ತಾವು ಕೆಲಸ ಮಾಡೋದಂತ ತಾವು ಬಿಡಬಾರ್ದು. ಆ ಗುರುವಿನ ಸೇವೆ, ಆ ಭಗವಂತನ ಸೇವೆ ಯಾವಾಗಿನ ತನ ತಾವು ಮಾಡ್ತೀರಿ, ತಮಗೆ ಯಾರು ಕೂಡ ಈ ಸಮಾಜದಲ್ಲಿ ಆಗಿರ್ಬೋದು, ಈ ಒಂದು ಬದುಕಿನಲ್ಲಿ ತಾವು ಯಾವತ್ತು ಹಿನ್ನಡೆಯನ್ನು ಕಾಣೋದಿಲ್ಲ ಅಂತ ನಾ ಹೇಳಕ್ ಬಯಸ್ತೇನೆ. ಅದಕ್ಕೆ ಗುರುವಿನ ಭಕ್ತಿ, ಆ ಭಗವಂತನ ಭಕ್ತಿಯನ್ನ ತಾವೆಲ್ಲ ಮಾಡ್ರಿ. ತಮ್ಮಲ್ಲಿರುವಂತ ಕೆಟ್ಟ ವಿಚಾರಧಾರೆಗಳನ್ನ, ಕೆಟ್ಟ ಚಟಗಳನ್ನ ಆ ಭಗವಂತನ ಪಾದಕ್ಕೆ ಅರ್ಪಿಸಿ ತಾವೆಲ್ಲರೂ ಕೂಡ ಸಾತ್ವಿಕ ಬದುಕಿಗೆ ಹಾಗೂ ಒಳ್ಳೆ ವಿಚಾರಧಾರೆಗಳನ್ನ ಹೊಂದಿ ಮತ್ತೆ ತಾವೆಲ್ಲರೂ ಬಂಡಿಗಿನಿ ಮಠದ ಮತ್ತೊಂದು ಹೆಸರನ್ನ ಇನ್ನಟ್ಟು ಕೂಡ ಎತ್ತರಿಗೆ ಒಯ್ಯುವಂತ ಕೆಲಸ ತಾವೆಲ್ಲ ಮಾಡ್ರಿ. ಇವ್ ಯಾಕಂತಂದ್ರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಾಲಚಂದ್ರಪ್ಪ ಅವ್ರು ಬರ್ಬೇಕಾಗಿತ್ತು. ಇವತ್ತು ಸಾಕಷ್ಟು ಯಾಕಂತಂದ್ರೆ ಸ್ವಾತಂತ್ರ್ಯ ಉತ್ಸವದ ಕಾರ್ಯಕ್ರಮಗಳಲ್ಲಿ, ಗೌರ್ಮೆಂಟ್ ಕಾರ್ಯಕ್ರಮಗಳಲ್ಲಿ ಅವ್ರು ಭಾಗಿಯಾಗಬೇಕಾಗಿತ್ತು. ಅದಕ್ಕೆ ಅವ್ರು ಬರಕಾಗಿಲ್ಲ. ಆದ್ರೂ ಕೂಡ
ಪೂಜ್ಯರ ಒಂದು ಚರಣಗಳಿಗೆ ಒಂದು ನನ್ನ ಮುಖಾಂತರ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಅವ್ರು ಕಳಿಸಿದ್ದಾರೆ. ಇದೇ ತರ ಪೂಜ್ಯರ ಆಶೀರ್ವಾದ ಅವರ ಪ್ರೀತಿ ನಮ್ಮ ಮೇಲೆ ಇರ್ಬೇಕಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾನು ಕರೆದು ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಪ್ರೀತಿಯ ಒಂದು